ಅಧ್ಯಕ್ಷರಾಗಿ ಆಯ್ಕೆಯಾದ ನಂತರ ನನ್ನ ಜೊತೆಯಲ್ಲಿ ವೆಂಕಟೇಶ್ವರ ಕಾರ್ಯದರ್ಶಿಯಾಗಿ ಅಂದರೆ ವಸಂತಿಯಾಗಿ ಶಾಂತರಾಜ್ 3 ಜನ ಸೇರಿ ಉತ್ತಮವಾದಂತಹ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಈ ಸೇವೆಗೆ ಸ್ಫೂರ್ತಿ ನಮ್ಮ ಗಂಗಾಧರ ಸರ್. ಏಕೆಂದರೆ ನಾವು ಈ ಸಂಸ್ಥೆಗೆ ಬರಬೇಕಾದ್ರೆ ಲಯನ್ಸ್ ಕ್ಲಬ್ ಆಫ್ ಮಿಲಿನಿಯಂನಲ್ಲಿ ಇದ್ದವು, ಅಲ್ಲಿಂದ ಬಂದು ಸೇರಿಕೊಂಡ ನಾವು. ನಂತರ ಅದನ್ನು ಅದಾದ್ಮೇಲೆ ನಾವು ಅಧ್ಯಕ್ಷಿಸ್ಕೊಂಡು ಹಾಗೆ ನನ್ನ ಎಲ್ಲ ಸಹಕಾರಕ್ಕೂ ಸಹ ಶ್ರೀಮಂತ ಸರ್ ಮತ್ತು ಅವರ ದಂಪತಿಗಳು ನನಗೆ ಎಲ್ಲ ಸಹಕಾರವನ್ನು ಕೊಟ್ಟರು. ಮೊದಲನೇ ಸಾರಿ ಅವರನ್ನು ಭೇಟಿ ಮಾಡಿದಾಗ ಶಿಕ್ಷಕರ ದಿನಾಚರಣೆಯನ್ನು ನೀವೇ ಅದನ್ನು ಅದ್ದೂರಿಯಾಗಿ ನಡೆಸ್ಕೊಡ್ಬೇಕು, VIP ಸೇರುಗಳನ್ನು ಕಟ್ಸ್ಕೊಡ್ಬೇಕು, ಡಯಾಸನ್ನು ನಿರ್ಮಿಸಿಕೊಡ್ಬೇಕು ಕೇಳ್ಕೊಂಡಾಗ ಅದ್ಭುತವಾದಂಥದ್ದನ್ನು ಒಂದು ಡಯಾಸನ್ನು ನಿರ್ಮಿಸಿಕೊಟ್ಟಂಥ ಕೀರ್ತಿ ಅವ್ರಿಗೆ ಸಲ್ಲಬೇಕು. ಏಕೆಂದರೆ ಕೇಳ್ಕೊಂಡ ತಕ್ಷಣ ಅವ್ರು ಏನು ಹೇಳಿದ್ರು, ಆ ವೇದಿಕೆಯ ಚೇರ್ನ ಮೊದಲು ಸಿದ್ದರಾಮಯ್ಯನವರ ಒಂದು ಸಮಾರಂಭದಲ್ಲಿ ಆ ವೇದಿಕೆಗೆ ಹಾಕಿದಂಥ ಚೇರದು, ಎರಡನೇದು ನಮ್ಮ ಶಿಕ್ಷಕರ ದಿನಾಚರಣೆಗೆ ಹಾಕಿದ್ದಾರೆ. ಏಕೆಂದರೆ ಆ ಸೇವೆ ಮಾಡೋದ್ರಲ್ಲಿ ಇವತ್ತು ಸುಧಾ ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮ ಕ್ಲಬ್ಬಿನ ರಾಧಾಕೃಷ್ಣ LMF ಸದಸ್ಯರಾಗುವಂಥವರಿಗೆ 500 ರೂಪಾಯಿಗಳನ್ನು ಅನೌನ್ಸ್ ಮಾಡಿದ್ರು. ಭಾಳ ಸಂತೋಷ. ಹಾಗೆ ನಮ್ಮ ಮಹಾಬಲೇಶ್ವರಿಯವರು ಮೊನ್ನೆ ನಡೆದಂಥ ಸಭೆಯಲ್ಲಿ ನಾನು ಕೇಳಿದೆ, ನಿಮ್ಮಿಂದ ಏನಾದರೂ ಇಲ್ವಾ ಅಂತ ಕೇಳಿದಾಗ ಅವರು ಸುಧಾ ಒಪ್ಪಿ 250 ರೂಪಾಯಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಸೇರಿಸಿ ನಾವು ಅವರಿಗೆ ನಾಗರಾಜ್ ಬೇರಿ ಸರ್ ಅವರಿಗೆ ನಾವು 7,250 ರೂಪಾಯಿಗಳನ್ನು ಸಲ್ಲಿಸಿದ್ರೆ, ಗಂಗಾಧರಪ್ಪ ನಮ್ಮ ಕ್ಲಬ್ಬಿನ ಗಂಗಾಧರಪ್ಪರು 1,000 ರೂಪಾಯಿ ಕೊಡ್ತಾರೆ. ಅವೆಲ್ಲವನ್ನ ಕೂಡಿಕರಿಸಿ ನಾವು ಇಂಟರ್ನ್ಯಾಷನಲ್ಗೆ 7,250 ರೂಪಾಯಿಗಳನ್ನು ಕಳಿಸ್ಕೊಟ್ರೆ ನಮಗೆಲ್ಲ ಬಿಲ್ಕುಲ್ ಸರ್ಟಿಫಿಕೇಟ್ ನಮಗೆ ಬರ್ತದೆ. ಏಕೆಂದರೆ ಎಲ್ಲ ಬಿಲ್ ಮಾಡೋದು ಆಮೇಲೆ ಅಮ್ಮವಾಗಿದ್ದಂಥ ಕಳೆದ ಸಾರಿ ಅವರು ಸುಧಾ 250 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ಸೇರಿ ನಾವು 6,500 ನಾವು ಅವರಿಗೆ ಕಳಿಸಿದ್ರೆ ಬಾಕಿ ಅವರು ಕಟ್ಕೊಳ್ತಾರೆ. ಈಗ ಏಕೆಂದರೆ 25-26ನೇ ಸಾಲಿನಲ್ಲಿ LMF ಮಾಡಿ ಇಂಟರ್ನ್ಯಾಷನಲ್ ಅವಾರ್ಡನ್ನು ನಮ್ಮ ರಾಧಾಕೃಷ್ಣಗಳಿಗೆ ಪಡ್ಕೊಂಡಿರ್ತಕ್ಕಂಥ ಒಂದು ಹೆಮ್ಮೆಯ ವಿಷಯ. ಏಕೆಂತಂದರೆ ಅಷ್ಟು ನಾವು ಹೇಳಿದಂಥ ಎಲ್ಲ ಸದಸ್ಯರು ಕೂಡ LMF ಒಪ್ಪಿ ಆಗಮಿಸಿ ನಮಗೆ ಕೊಟ್ಟಿದ್ದಾರೆ. ಅವರಿಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಹಾಗೆ 26-27ನೇ ಸಾಲಿನಲ್ಲಿ ರೀಜನಲ್ ಚೇರ್ಮನ್ ಆಗಿ ರೀಜನ್ 3 ನಲ್ಲಿ ನನಗೆ ಕೊಟ್ಟಿದ್ದಾರೆ. ಉತ್ತಮವಾದಂಥ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಮುಂದೆ ನನಗೆ 10 ಕಬ್ಬುಗಳನ್ನು ಸೇರ್ತವೆ, 2 ಜರ್ಸಿಗಳು ಸೇರ್ತವೆ. ವೆಂಕಟೇಶ್ ಮತ್ತು ಶ್ರೀನಿವಾಸ್ ಅವರು ಅವರ ನೇತೃತ್ವದಲ್ಲಿ ಉತ್ತಮವಾದಂಥ ಒಂದು ಪ್ರಾಂತೀಯ ಸಮ್ಮೇಳನವನ್ನು ಮಾಡ್ತೀವಿ ಅಂತೇಳಿ ನಮ್ಮ ಇಂಟರ್ನ್ಯಾಷನಲ್ ಕಾರ್ಯದರ್ಶಿಯವರಿಗೆ ಈ ಸಂದರ್ಭದಲ್ಲಿ ಆಶ್ವಾಸನೆ ನೀಡ್ತಾ ಇಷ್ಟೊತ್ತು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತೀನಿ.